ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 25 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನು ಹಾಗೆ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕನ್ನು ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಕವರ್ ಮಾಡಲಿದ್ವಿ. ಸೊ ಫಸ್ಟ್ ಒನ್ ಇವಾಗ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳ ಬಗ್ಗೆ ನೋಡೋಣ. ಸೊ ಇಂಡಿಯಾಸ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ನೀಡ್ಸ್ ಆ್ಯಂಡ್ ರಿಯಾಲಿಟಿ. ಸೊ ಈ ಒಂದು ಟಾಪಿಕಲ್ಲಿ ಅಥವಾ ಈ ಒಂದು ಆರ್ಟಿಕಲಲ್ಲಿ ಈ ನಗರ ಮೂಲ ಸೌಕರ್ಯಗಳ ಹಣಕಾಸಿನ ಒಂದು ಸಮಸ್ಯೆ ಕುರಿತಾಗಿರುವಂಥ ಒಂದು ಆರ್ಟಿಕಲ್ ಆಗಿದೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎಕಾನಮಿಯಲ್ಲಿ ಅರ್ಬನೈಜೇಷನ್ ಅಂತ ಬರುತ್ತೆ ಅಥವಾ ನಗರೀಕರಣ ಅನ್ನುವಂಥ ಒಂದು ಟಾಪಿಕ್ ಬರುತ್ತೆ. ಸೊ ಅದರಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ವಿಕಸಿತ್ ಭಾರತ್ ಡೈಲಾಗ್ ವಿಲ್ ಬಿ ಹೆಲ್ಡ್ ಇನ್ ಜನವರಿ ಟು ಕನೆಕ್ಟ್ ಯೂತ್ ಟು ಪಾಲಿಟಿಕ್ಸ್ PM. ಸೊ ಪ್ರಧಾನಮಂತ್ರಿಯವರು ಈ ಜನವರಿ 12 ಓಕೆ ಸೊ ರಾಷ್ಟ್ರೀಯ ಒಂದು ಯುವ ದಿನಾಚರಣೆ ಏನಿರುತ್ತಾ ಸೊ ಆ ಒಂದು ದಿನದಂದು ವಿಕಸಿತ ಭಾರತ ಅನ್ನುವಂಥ ಈ ಒಂದು ಯೋಜನೆ ಅಡಿಯಲ್ಲಿ ಇದರ ಕುರಿತು ಸಂವಾದವನ್ನು ಮಾಡಲಿದ್ದಾರೆ. ಅಂದರೆ ಏನು ಈ ರಾಷ್ಟ್ರೀಯ ಒಂದು ಯೂತ್ ಡೇ ಇರುತ್ತೆ ಆ ಒಂದು ದಿನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತರುಣರನ್ನು ಯೂತ್ರನ್ನು ರಾಜಕೀಯಕ್ಕೆ ಹೋಲಿಸಿ ಆ ಒಂದು ಸಮಾವೇಶದಲ್ಲಿ ಅವರು ಮಾತನಾಡಲಿದ್ದಾರೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಸ್ಟೂಡೆಂಟ್ಸ್ ಲೋನ್ ಸರ್ಜ್ PM ವಿದ್ಯಾಲಕ್ಷ್ಮಿ ಸ್ಕೀಮ್ ಟು ಆ್ಯಡ್ ಫರ್ದರ್ ಬೂಸ್ಟ್. ಸೊ ಏನಂತಂದರೆ ಸೊ ಇತ್ತೀಚೆಗೆ PM ವಿದ್ಯಾಲಕ್ಷ್ಮಿ ಎನ್ನುವಂಥ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಆ ಒಂದು ಯೋಜನೆ ಈ ಒಂದು ಉನ್ನತ ಶಿಕ್ಷಣವನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಸೊ ಸಾಲವನ್ನು ಪಡೆಯಲಿಕ್ಕೆ ಏನಾಗಿದೆ ಅಂತಂದರೆ ಒಂದು ರೀತಿ ಉತ್ತೇಜನವನ್ನು ನೀಡಿರುವಂಥ ಒಂದು ಯೋಜನೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಳ್ಳಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈ ತೀರಾ ಅನ್ನುವಂಥ ಒಂದು ಫೋಕ್ ಡ್ಯಾನ್ಸ್ ಬರುತ್ತೆ. ಫೋಕ್ ಡ್ಯಾನ್ಸ್ ಅಥವಾ ಜಾನಪದ ನೃತ್ಯ ಅಂತ ಹೇಳ್ತೀವಿ. ಸೊ ಅದರ ಕುರಿತು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 1 ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ 5 ಟಾಪಿಕ್ಗಳನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ವಿ. ಸೊ ಫಸ್ಟ್ ಒನ್ ಇಸ್ ದಾಲ್ ಲೇಕ್ ಅನ್ನುವಂಥದ್ದು, ಹಾಗೆ ಕಾಂಪ್ರೆಸ್ಡ್ ಬಯೋಗ್ಯಾಸ್, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್, ಪ್ರವೃದ್ಧಿ, ಹಾಗೆ ಲಾಸ್ಟ್ ಒನ್ ಫ್ಲೋರೋಜೆನಿಕ್ ಮಾಲಿಕ್ಯುಲರ್ ಪ್ರೋಬ್ ಅನ್ನುವಂಥ ಟಾಪಿಕನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್ ಇವಾಗ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಂಡಿಯಾಸ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ನೀಡ್ಸ್ ಆ್ಯಂಡ್ ರಿಯಾಲಿಟಿ. ಅಂದರೆ ಈ ಒಂದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈ ನಗರ ಮೂಲ ಸೌಕರ್ಯಕ್ಕೆ ಹಣಕಾಸು ಇದರ ಅಗತ್ಯತೆ ಅಂದರೆ ನಗರ ಒಂದು ಮೂಲ ಸೌಕರ್ಯಗಳ ಒಂದು ಅಭಿವೃದ್ಧಿಗೆ ಹಣಕಾಸಿನ ಅಗತ್ಯ ಇರುವಂಥದ್ದು. ಹಾಗೆ ಇಲ್ಲಿ ರಿಯಾಲಿಟಿ ಅಂತಂದರೆ ಏನು ಈ ಒಂದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿರುವಂತಹ ಅನುದಾನ ಎಷ್ಟು, ಆದರೆ ಅದು ಸದ್ಯಕ್ಕೆ ಈ ಒಂದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಯಾವ ರೀತಿಯ ಒಂದು ಹಣಕಾಸನ್ನು ವಿನಿಯೋಗಿಸಲಾಗ್ತಾ ಇದೆ ಅನ್ನುವಂಥದ್ದು ವಾಸ್ತವತೆ. ಸೊ ಇದನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಕಾಂಟೆಕ್ಸ್ಟ್ ಬಗ್ಗೆ ನೋಡೋದಾದರೆ ದ ಆರ್ಟಿಕಲ್ ಅಡ್ರೆಸ್ಸಸ್ ಇಂಡಿಯಾಸ್ ಅರ್ಜೆಂಟ್ ನೀಡ್ ಫಾರ್ ಅರ್ಬನ್ ಸ್ಟ್ರಕ್ಚರ್ ಫೈನಾನ್ಸಿಂಗ್. ಸೊ ಈ ಒಂದು ಆರ್ಟಿಕಲಲ್ಲಿ ಯಾವುದರ ಕುರಿತು ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ ಅಂತಂದರೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಗರ ಮೂಲ ಸೌಕರ್ಯಗಳು, ರೋಡ್ ಆಗಿರ್ಬೋದು ಅಥವಾ ಬೇಸಿಕ್ ಫೆಸಿಲಿಟಿ, ಹೆಲ್ತ್ ಆಗಿರ್ಬೋದು ಅಥವಾ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರ್ಬೋದು. ಸೊ ಈ ರೀತಿ ಒಂದು ಮೂಲ ಸೌಕರ್ಯಗಳಿಗೆ ಸದ್ಯಕ್ಕೆ ಇವಾಗ ಹಣಕಾಸಿನ ಅಗತ್ಯ ಇದೆ ಅನ್ನುವಂಥದ್ದು ಈ ಒಂದು ಟಾಪಿಕಲ್ಲಿ ಹೇಳಿದ್ದಾರೆ. ಹಾಗೆ ಯಾಕಂತಂದರೆ ಆಸ್ ದ ಕಂಟ್ರಿ ರಿಕ್ವೈರ್ 70 lakh crore by 2036 ಆ್ಯಸ್ ಪರ್ ವರ್ಲ್ಡ್ ಬ್ಯಾಂಕ್ ಟು ಮೀಟ್ ಗ್ರೋವಿಂಗ್ ಅರ್ಬನ್ ನೀಡ್ಸ್. ಸೊ ಏನು ಭಾರತದಲ್ಲಿ ನಗರಗಳು ಬೆಳವಣಿಗೆ ಆಗ್ತಾ ಇದೆ, ಆ ನಗರಗಳ ಬೆಳವಣಿಗೆಗೆ ಅಗತ್ಯವಾಗಿರುವಂತೆ ಸೊ ಈ ಒಂದು ಸಂದರ್ಭದಲ್ಲಿ 70 ಲಕ್ಷ ಕೋಟಿಯಷ್ಟು 2036 ವೇಳೆಗೆ ಹಣಕಾಸು ಬೇಕಾಗತ್ತೆ ಅನ್ನುವಂಥ ಒಂದು ಅಂಶವನ್ನು ಸೊ ಇಲ್ಲಿ ವರ್ಲ್ಡ್ ಬ್ಯಾಂಕ್ನವರು ಹೇಳಿದ್ದಾರೆ. ಅಂದರೆ ನಗರಗಳ ಬೆಳವಣಿಗೆಗೆ ಇಷ್ಟು ಪ್ರಮಾಣದ ಹಣಕಾಸಿನ ಅಗತ್ಯ ಇದೆ ಅಂತ ಸೊ ಇದು ಹೇಳಿದೆ. ಆದರೆ
ಸದ್ಯದಲ್ಲಿ ಅಂದರೆ 2018ರಲ್ಲಿ ಈ ಒಂದು ಫಿಗರ್ನ ನೋಡೋದಾದರೆ ಅಂದರೆ ಈ ಸರ್ಕಾರಗಳು ನಗರಗಳ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಎಷ್ಟು ಪ್ರಮಾಣದ ಹಣವನ್ನು ವಿನಿಯೋಗಿಸುತ್ತೆ ಅಥವಾ ಖರ್ಚನ್ನು ಮಾಡುತ್ತೆ ಅಂದರೆ ದ ಕರೆಂಟ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇನ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಂಡ್ಸ್ ಆ್ಯಟ್ ಅರೌಂಡ್ 1.3 lakh crore ಎನ್ಯುವಲಿ. ಸೊ ಇಲ್ಲಿ ನಗರಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸರ್ಕಾರ ಖರ್ಚು ಮಾಡ್ತಾ ಇರುವಂಥದ್ದು ವಾರ್ಷಿಕವಾಗಿ 1.3 ಲಕ್ಷ ಕೋಟಿ ಮಾತ್ರ ಆಗಿದೆ. ಓಕೆ, ಹಾಗೆ ಸೊ ಈ ಒಟ್ಟಾರೆ ಅನುದಾನದಲ್ಲಿ ಏನು ಬ್ರಾಡ್ಲಿ ಅಬೌಟ್ 50% ಈಸ್ ಎಸ್ಟಿಮೇಟೆಡ್ ಫಾರ್ ಬೇಸಿಕ್ ಅರ್ಬನ್ ಸರ್ವಿಸಸ್. ಸೊ ಏನಿವಾಗ ವರ್ಲ್ಡ್ ಬ್ಯಾಂಕ್ ಅವರು ಬೈ 2036 ಅಂದರೆ 2036ರ ವೇಳೆಗೆ ಏನು 70 ಲಕ್ಷ ಕೋಟಿ ಹಣ ಬೇಕಾಗಿದೆ ಅಂತ ಹೇಳಿದ್ದಾರೆ ಈ ಒಂದು ನಗರಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ. ಅದರಲ್ಲಿ 50% ಅಂದರೆ 35 ಲಕ್ಷ ಕೋಟಿಯಷ್ಟು ಹಣ ಏನಾಗತ್ತೆ ಅಂತಂದರೆ ಬೇಸಿಕ್ ಅರ್ಬನ್ ಸರ್ವಿಸಸ್ ನಗರಗಳ ಒಂದು ಮೂಲ ಒಂದು ಸೇವೆಗಳಿಗೆ ಏನಾಗತ್ತೆ ಅಂದರೆ ವಿನಿಯೋಗವಾಗತ್ತೆ. ಹಾಗೆ ಮಿಕ್ಕಿರುವಂಥ 50% ಅಂದರೆ ರಿಮೈನಿಂಗ್ 35 lakh crore ಲಕ್ಷ ಕೋಟಿಯಷ್ಟು ಹಣ ಆ ನಗರಗಳ ಸಾರಿಗೆಗಾಗಿ ವಿನಿಯೋಗ ಆಗಲಾಗತ್ತೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಹಾಗೆ ಇವಾಗ ವಾಟ್ ಈಸ್ ದ ಕರೆಂಟ್ ಸ್ಟೇಟ್ ಆಫ್ ಮುನ್ಸಿಪಲ್ ಫೈನಾನ್ಸ್ ಇನ್ ಇಂಡಿಯಾ ಅಂದರೆ ಈ ನಗರಗಳ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಮುನ್ಸಿಪಾಲಿಟಿ ಅಥವಾ ಮುನ್ಸಿಪಲ್ನಿಂದ ಬರುವಂಥ ಹಣಕಾಸಿನ ವಿನಿಯೋಗ ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ಫಸ್ಟ್ ಒನ್ ಇವಾಗ ಫೈನಾನ್ಷಿಯಲ್ ಸ್ಟಾಗ್ನೇಷನ್. ಸೊ ಅಂದರೆ ಈ ನಗರಗಳ ಅಭಿವೃದ್ಧಿಗೆ ಬೇಕಾಗಿರುವಂಥ ಹಣ ಏನಿದೆ ಅಂದರೆ ಸ್ಟಾಗ್ನೆಂಟ್ ಆಗಿದೆ ಅಂತ, ಅಂದರೆ ಅದು ನಿಂತು ಹೋಗಿದೆ ಅಂತ. ಸೊ ಮುನ್ಸಿಪಲ್ ಫೈನಾನ್ಸ್ ರಿಮೈನ್ಸ್ ಆಟ್ ಜಸ್ಟ್ 1% ಆಫ್ GDP ಸಿನ್ಸ್ 2002. ಸೊ 2002ರಿಂದ ಸೊ ಈ ನಗರಗಳ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಮಾಡ್ತಾ ಇರುವಂಥ ವೆಚ್ಚ ಎಷ್ಟಿದೆ ಅಂದರೆ GDPಯ 1%ನಷ್ಟು ಹಣವನ್ನು ಮಾತ್ರ ಇದಕ್ಕೆ ವಿನಿಯೋಗಿಸಲಾಗ್ತಾ ಇದೆ. ಹಾಗೆ ಪುವರ್ ಕಲೆಕ್ಷನ್. ಸೊ ಇಲ್ಲಿ ಈ ಮುನ್ಸಿಪಲ್ ಏನು ಬಾಡಿಗಳು ಕೂಡ ಏನು ಮಾಡುತ್ತೆ ಅಂದರೆ ಅವುಗಳಿಗೂ ಕೂಡ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ಅಧಿಕಾರ ಇರುತ್ತೆ. ಆ ಮೂಲಕ ಅವುಗಳು ಕೂಡ ಏನು ಮಾಡುತ್ತೆ ಇಲ್ಲಿ ಆದಾಯವನ್ನು ಗಳಿಸಿಕೊಳ್ಳುತ್ತೆ. ಸೊ ಇಲ್ಲಿ ಈ ಅರ್ಬನ್ ಲೋಕಲ್ ಬಾಡಿ ಕಲೆಕ್ಟ್ ಮಾಡ್ತಾ ಇರುವಂಥ ಒಟ್ಟಾರೆ ಒಂದು ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆ ಅಂತಂದರೆ 5 to 10% ಇದೆ. ಓಕೆ, ಸೊ ವಿತ್ ಪ್ರಾಪರ್ಟಿ ಟ್ಯಾಕ್ಸ್ ಆ್ಯಟ್ ಮಿಯರ್ 0.15% ಆಫ್ GDP ಅಂದರೆ ಸೊ ಒಟ್ಟಾರೆ ಟ್ಯಾಕ್ಸ್ ರೆವೆನ್ಯೂನಲ್ಲಿ 5 to 10%ನಷ್ಟು ಕಲೆಕ್ಟ್ ಮಾಡುತ್ತಾ. ಹಾಗೆ ಈ ಸಂಪತ್ತಿನ ತೆರಿಗೆ ಇರುತ್ತೆ ನೋಡಿ, ಪ್ರಾಪರ್ಟಿ ಟ್ಯಾಕ್ಸ್, ಆಸ್ತಿ ಒಂದು ಮೇಲೆ ವಿಧಿಸುವಂಥ ತೆರಿಗೆ ಏನಿದೆ ಸೊ ಇದು ತುಂಬಾ ಕಡಿಮೆ ಇದೆ. ತನ್ನ GDPಯ 0.15%ನಷ್ಟು ಮಾತ್ರ ಏನು ಮಾಡುತ್ತೆ ಅಂತಂದರೆ ಸೊ ಈ ರೀತಿ ಒಂದು ತೆರಿಗೆಯನ್ನು ಕಲೆಕ್ಟ್ ಮಾಡುತ್ತೆ. ಸೊ ಹೀಗಾಗಿ ನೇಷನ್ ವೈಡ್ ಇನ್ನು ರಾಷ್ಟ್ರಾದ್ಯಂತ ನೋಡೋದಾದರೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಸ್ಟ್ಯಾಂಡ್ಸ್ ಆಟ್ ಪೋಲ್ಟ್ರಿ 25,000 crore ವಿಚ್ ಈಸ್ ಓನ್ಲಿ 0.15% ಆಫ್ GDP. ಸೊ ಏನು ರಾಷ್ಟ್ರಾದ್ಯಂತ ಏನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡುತ್ತೆ ಆಸ್ತಿ ತೆರಿಗೆ, ಸೊ ಇದು ಒಟ್ಟಾರೆ 25,000 ಕೋಟಿ ಇದೆ. ಸೊ ಈ 25,000 ಕೋಟಿ ಅನ್ನುವಂಥದ್ದು GDPಯಲ್ಲಿ ಎಷ್ಟು ಭಾಗ ಆಗತ್ತೆ ಅಂತಂದರೆ 0.15%ನಷ್ಟು ಮಾತ್ರ ಆಗತ್ತೆ. ಅಂದರೆ ಇದು ತುಂಬಾ ಕಡಿಮೆ ಇದೆ ನಗರಗಳಿಗೆ, ನಗರಗಳ ಮೂಲ ಸೌಕರ್ಯಗಳಿಗೆ ಮಾಡುವಂಥ ವೆಚ್ಚ. ಹಾಗೆ ಸೊ ಇವುಗಳು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಇವಾಗ ಅರ್ಬನ್ ಲೋಕಲ್ ಬಾಡಿ ಇರುತ್ತೆ, ಅರ್ಬನ್ ಲೋಕಲ್ ಬಾಡಿಗಳು ತಮ್ಮ ಒಂದು ನಗರಗಳ ಮೂಲ ಸೌಕರ್ಯಗಳ ಅಗತ್ಯಕ್ಕಾಗಿ ಇವುಗಳು ಡಿಪೆಂಡೆಂಟ್ ಆಗಿದೆ, ಅವಲಂಬನೆಯನ್ನು ಆಗಿದೆ. ಅಂದರೆ ಸೊ ಇಲ್ಲಿ ಮುನ್ಸಿಪಲ್ ಬಾಡೀಸ್ ಓನ್ ರೆವೆನ್ಯೂ ಸೋರ್ಸ್ ಡಿಕ್ರೀಸ್ ಫ್ರಮ್ 51% to 43%, ಶೋವಿಂಗ್ ಇನ್ಕ್ರೀಸ್ ರಿಲಯನ್ಸ್ ಆನ್ ಎಕ್ಸ್ಟರ್ನಲ್ ಫಂಡಿಂಗ್. ಸೊ ಇವುಗಳಿಗೆ ಬರುವಂಥ ಆದಾಯ ಕೂಡ ಇವಾಗ 51% to 43%ಗೆ ಇಳಿಕೆಯಾಗಿದೆ. ಸೊ ಈ ಕಾರಣಗಳಿಗಾಗಿ ಎಕ್ಸ್ಟರ್ನಲ್ ಫಂಡಿಂಗ್, ಸೊ ಇಲ್ಲಿ ಎಕ್ಸ್ಟರ್ನಲ್ ಫಂಡಿಂಗ್ ಯಾರು ಮಾಡ್ತಾರೆ? ಸೊ ರಾಜ್ಯ ಸರ್ಕಾರಗಳು. ಸೊ ರಾಜ್ಯ ಸರ್ಕಾರಗಳ ಮೇಲೆ ಏನಾಗಿದೆ ಅಂತಂದರೆ ಇದು ಇವಾಗ ಹಣಕಾಸಿನ ಮೇಲೆ ಅವಲಂಬನೆಯನ್ನು ಆಗಿರುವಂಥದ್ದು. ಹಾಗೆ ಲೋ ಯುಟಿಲೈಸೇಷನ್, ಅಬೌಟ್ 23% ಆಫ್ ಮುನ್ಸಿಪಲ್ ರೆವೆನ್ಯೂ ರಿಮೈನ್ಸ್ ಅನ್ಸ್ಪೆಂಟ್, ಇಂಡಿಕೇಟಿಂಗ್ ಪುವರ್ ಅಬ್ಸಾರ್ಪ್ಟಿವ್ ಕೆಪಾಸಿಟಿ. ಅಂದರೆ ತಮಗೆ ನೀಡಲಾಗಿರುವಂಥ ಹಣವನ್ನೇ ಸರಿಯಾಗಿ ಇಲ್ಲಿ ಈ ಒಂದು ಅರ್ಬನ್ ಲೋಕಲ್ ಬಾಡಿಗಳು ಬಳಸಿಕೊಳ್ಳದೇ ಇರುವಂಥದ್ದು. ಹಾಗೆ ವೈ ಹ್ಯಾಸ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇನ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡಿಕ್ಲೈನ್ಡ್. ಸೊ ಇವಾಗ ಈ ಒಂದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಏನು
ಅರ್ಬನ್ ಲೋಕಲ್ ಬಾಡಿಗಳು ಕೂಡ ಇಲ್ಲಿ ಇನ್ವೆಸ್ಟನ್ನು ಮಾಡ್ತಾ ಇದೆ. ಆದರೆ ಇನ್ನೊಂದು ಕಡೆಗೆ ಏನಂತಂದರೆ ಇಲ್ಲಿ ಈ ಪ್ರೈವೇಟ್ ಸೆಕ್ಟರ್ನ ಅಂದರೆ ಈ ಖಾಸಗಿ ವಲಯಗಳ ಒಂದು ಪಾತ್ರ ಈ ಒಂದು ನಗರ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಯಾಕೆ ಕಡಿಮೆಯಾಗಿದೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ನೋಡೋಣ. ಸೊ ಫಸ್ಟ್ ಒನ್, ಕಮರ್ಷಿಯಲ್ ವಯಾಬಿಲಿಟಿ, ಲ್ಯಾಕ್ ಆಫ್ ಪ್ರಾಜೆಕ್ಟ್ ಸ್ಪೆಸಿಫಿಕ್ ರೆವೆನ್ಯೂ ರೆಡ್ಯೂಸಸ್ ಬ್ಯಾಂಕ್ಯಾಬಿಲಿಟಿ ಆಫ್ ಪ್ರಾಜೆಕ್ಟ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ ಅವುಗಳಿಗೆ ಇದರಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ಸೊ ಅವರಿಗೆ ಬರುವಂಥ ವೆಚ್ಚ ಅಥವಾ ಲಾಭ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಈ ಒಂದು ಕಾರಣಕ್ಕಾಗಿ ಪ್ರೈವೇಟ್ ಪ್ಲೇಯರ್ ಇಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಹಾಗೆ ರಿಸ್ಕ್ ಪರ್ಸೆಪ್ಷನ್, ಅನ್ಸರ್ಟನ್ ಪೇಮೆಂಟ್ ಮೆಕ್ಯಾನಿಸಮ್ ಫ್ರಮ್ ಮುನ್ಸಿಪಾಲಿಟಿ ಆ್ಯಂಡ್ ವಯಾಬಿಲಿಟಿ ಫಂಡಿಂಗ್ ಅಫೆಕ್ಟ್ ಪ್ರೈವೇಟ್ ಸೆಕ್ಟರ್ ಕಾನ್ಫಿಡೆನ್ಸ್. ಸೊ ಇಲ್ಲಿ ರಿಸ್ಕ್ ಪರ್ಸೆಪ್ಷನ್ ಅಂದರೆ ಹೂಡಿಕೆಯನ್ನು ಮಾಡಿರ್ತಾರೆ, ಬಟ್ ಹೂಡಿಕೆಯನ್ನು ಮಾಡಿರುವಂಥ ಹಣಕ್ಕೆ ಸೊ ಅವರಿಗೆ ಸರಿಯಾದ ಒಂದು ರೀಪೇಮೆಂಟ್ ಅನ್ನುವಂಥದ್ದು ಆಗೋದಿಲ್ಲ. ಹಾಗೆ ಪ್ರಾಜೆಕ್ಟ್ ಪೈಪ್ಲೈನ್ ಇನ್ಸಫಿಷಿಯಂಟ್ ವೆಲ್ ಪ್ರಿಪೇರ್ಡ್ ಪ್ರಾಜೆಕ್ಟ್ಸ್ ಡಿಸ್ಕರೇಜ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಸೊ ಅಂದರೆ ಇವಾಗ ಯೋಜಿತವಲ್ಲದ ಒಂದು ಪ್ಲ್ಯಾನ್ಗಳನ್ನ ಏನು ಮಾಡಿರ್ತಾರೆ ನೋಡಿ, ಅನ್ಪ್ಲ್ಯಾನಡ್ ಏನು ಪ್ರಾಜೆಕ್ಟ್ಸ್ ಬರುತ್ತೆ. ಸೊ ಅದು ಇನ್ ಕೇಸ್ ಏನಾದರೂ ಅನ್ಪ್ಲ್ಯಾನಡ್ ಆಗಿರುವಂಥ ಅಥವಾ ಬ್ರಿಡ್ಜನ್ನು ನಿರ್ಮಾಣವನ್ನು ಮಾಡಿರ್ತಾರೆ. ಸೊ ಅದು ಕೊಲ್ಯಾಪ್ಸ್ ಆದರೆ ಅಥವಾ ಏನಾದರೂ ಅದರ ಮೇಲೆ ಇವಾಗ ಕ್ಲಿಯರೆನ್ಸ್ ಬರದೇ ಇದ್ದರೆ, NOC ಸಿಗದೇ ಇದ್ದರೆ ಏನಾಗುತ್ತೆ ಅಂದರೆ ಮಾಡಿರುವಂಥ ವೆಚ್ಚ ಏನಾಗುತ್ತೆ ಇಲ್ಲಿ ಲಾಸ್ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಪ್ರೈವೇಟ್ ಪ್ಲೇಯರ್ಸರು ಅಥವಾ ಪ್ರೈವೇಟ್ ಸೆಕ್ಟರ್ ಅವರು ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಾಗೆ ವಾಟ್ ಲಾಂಗ್ ಟರ್ಮ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಆರ್ ಸಜೆಸ್ಟೆಡ್. ಸೊ ಹೀಗಾಗಿ ಈ ನಗರಗಳ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ರಚನಾತ್ಮಕ ಸುಧಾರಣೆಗಳನ್ನ ನಾವಿಲ್ಲಿ ಅಂದರೆ ದೀರ್ಘಾವಧಿಯವರೆಗೆ ದೀರ್ಘ ಶ್ರೇಣಿಯ ಅಥವಾ ದೀರ್ಘಾವಧಿಯ ಒಂದು ರಚನಾತ್ಮಕ ಸುಧಾರಣೆಗಳನ್ನ ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಒಂದು ಮುನ್ಸಿಪಲ್ ಆಟೋನಮಿ, ಅಂದರೆ ಇಲ್ಲಿ ಮುನ್ಸಿಪಲ್ ಅಂದರೆ ಅರ್ಬನ್ ಲೋಕಲ್ ಬಾಡಿಗಳಿಗೆ ಏನು ಮಾಡಬೇಕು, ಸ್ವಾಯತ್ತತೆಯನ್ನು ಯಾವುದರಲ್ಲಿ, ಈ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದರಲ್ಲಿ. ಸೊ ಹೀಗಾಗಿ ಅಲ್ಲಿ ಏನಾಗುತ್ತೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದರಲ್ಲಿ ಅವರಿಗೆ ಸ್ವಾಯತ್ತತೆಯನ್ನು ನೀಡಿದರೆ ಅವುಗಳು ತಮ್ಮ ರೆವೆನ್ಯೂವನ್ನು ಕೂಡ ಹೆಚ್ಚಿಸಿಕೊಳ್ಳುತ್ತೆ. ಆ ಮೂಲಕ ಆ ಹಣವನ್ನು ಈ ನಗರಗಳ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಅವುಗಳನ್ನು ಬಳಸ್ಕೊಳ್ಬೋದಾಗತ್ತೆ. ಹಾಗೆ ಇನ್ಸ್ಟಿಟ್ಯೂಷನಲ್ ಸ್ಟ್ರೆಂಥನಿಂಗ್, ಎಂಪವರ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಫಾರ್ ಬೆಟರ್ ಓವರ್ಸೈಟ್. ಅಂದರೆ ಇವಾಗ ಈ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೂಡ ಏನು ಮಾಡುತ್ತೆ ಅಂದರೆ ಈ ನಗರ ಸ್ಥಳೀಯ ಸಂಸ್ಥೆಗೆ ಹಣಕಾಸನ್ನು ವಿನಿಯೋಗವನ್ನು ಮಾಡುತ್ತೆ. ಅಂದರೆ ಈ ಒಂದು ನಗರಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ವೇ ಫಾರ್ವರ್ಡ್ನಲ್ಲಿ ಬಳಸ್ಕೊಳ್ಬೋದು. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ವಿಕಸಿತ್ ಭಾರತ್ ಡೈಲಾಗ್ ವಿಲ್ ಬಿ ಹೆಲ್ಡ್ ಇನ್ ಜನವರಿ ಟು ಕನೆಕ್ಟ್ ಯೂತ್ ಟು ಪಾಲಿಟಿಕ್ಸ್ PM. ಸೊ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಸೊ ಈ ಜನವರಿಯಲ್ಲಿ ಈ ಒಂದು ಡೈಲಾಗನ್ನು ಅಂದರೆ ಈ ವಿಕಸಿತ ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ಸಂವಾದವನ್ನು ಸೊ ಇಲ್ಲಿ ಏರ್ಪಡಿಸಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಇವಾಗ ಸುದ್ದಿಯಲ್ಲೇ ಇರುವಂಥದ್ದು. ಸೊ ಇಲ್ಲಿ ವಿಕಸಿತ ಭಾರತ ಅಂತಂದರೆ ಏನು, ಸೊ ಏನಿದರ ಗುರಿ ಅನ್ನುವಂಥದ್ದು ಅಂತಂದರೆ, ಸೊ ಭಾರತ ಇಲ್ಲಿಂದು ಗುರಿಯನ್ನು ಹಾಕ್ಕೊಂಡಿದೆ. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಅಂದರೆ ಡೆವಲಪ್ಡ್ ಆಗಿರುವಂತಹ ಒಂದು ದೇಶವಾಗಿ ರೂಪುಗೊಳ್ಳುವಂಥ ಒಂದು ಉದ್ದೇಶವನ್ನು ಹೊಂದಿದೆ. ಅಭಿವೃದ್ಧಿ ಹೊಂದಿದ ದೇಶ ಆರ್ ಡೆವಲಪ್ಡ್ ನೇಷನ್ ಆಗಿ ರೂಪುಗೊಳ್ಳುವಂಥ ಒಂದು ಗುರಿಯನ್ನು ಹಾಕ್ಕೊಂಡಿದೆ, ಡೆವಲಪ್ಡ್ ನೇಷನ್. ಸೊ ಇದರ ಕುರಿತಾಗಿ ಸೊ ಜನವರಿ 12 ಅಂದರೆ ಈ ಒಂದು ದಿನದಂದು ಏನಾಗುತ್ತೆ, ರಾಷ್ಟ್ರೀಯ ನ್ಯಾಷನಲ್ ಯೂತ್ ಡೇಯನ್ನು ಸೆಲೆಬ್ರೇಟನ್ನು ಮಾಡ್ತಾರೆ. ನ್ಯಾಷನಲ್ ಯೂತ್ ಡೇ ಅಂದರೆ ಇದು ಸ್ವಾಮಿ ವಿವೇಕಾನಂದ ಅವರ ಬರ್ತ್ ಡೇಟ್ ಆಗಿದೆ. ಆ ಒಂದು ದಿನದಂದು ನ್ಯಾಷನಲ್ ಯೂತ್ ಡೇ, ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಅನ್ನುವಂಥ ಒಂದು ಸಂವಾದವನ್ನು ಸೊ ಜನವರಿ 11 ಮತ್ತು 12ರಂದು ನವದೆಹಲಿಯಲ್ಲಿ ಇದನ್ನು ಆಯೋಜನೆಯನ್ನು ಮಾಡಲಾಗಿದೆ. ಓಕೆ, ಹಾಗಿದ್ರೆ ಈ ಒಂದು ಸಂವಾದದ ಉದ್ದೇಶ ಏನಾಗಿದೆ ಅಂತಾರೆ, ಕನೆಕ್ಟ್ 1 lakh ಯೂತ್ ಟು ಪಾಲಿಟಿಕ್ಸ್, ಪರ್ಟಿಕ್ಯುಲರ್ಲಿ ದೋಸ್ ಫ್ರಮ್ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಅಂದರೆ ಸೊ ಇಲ್ಲಿ ಮುಖ್ಯವಾಗಿ 1 ಲಕ್ಷ ಒಂದು ಜನರನ್ನು ಅಂದರೆ ರಾಜಕೀಯಕ್ಕೆ ತರುವಂಥ ಉದ್ದೇಶ. ಅಂದರೆ ವಿಶೇಷವಾಗಿ ಯಾರು ಈ ರಾಜಕೀಯೇತರ ಒಂದು ಕುಟುಂಬಗಳಿಂದ ಬಂದಿರ್ತಾರೆ ಅಥವಾ ಹಿನ್ನೆಲೆಯಿಂದ ಇರ್ತಾರೆ ಅವರನ್ನು ರಾಜಕೀಯಕ್ಕೆ ತರುವಂಥ ಉದ್ದೇಶ. ಯಾಕೆ ಇಲ್ಲಿ ಯುವಕರನ್ನು
ಅಥವಾ ಅವರ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ನಿರುದ್ಯೋಗ ದರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಹಾಗೆ ಸ್ಕಿಲ್ ಅನ್ನುವಂಥದ್ದು ಬರ್ತಾ ಇಲ್ಲ. ಸೊ ಈ ಮೂಲಕ ಈ ತರುಣರನ್ನು ನೀವು ಏನಾದರೂ ರಾಜಕೀಯಕ್ಕೆ ತಂದ್ರೆ ಸೊ ಅವರಿಂದ ಏನಾಗ್ಬೋದು ಅಂತಂದರೆ ಈ ಎಲ್ಲ ರೀತಿ ಏನು ಸಮಸ್ಯೆಗಳಿದೆ ಸೊ ಅವುಗಳನ್ನ ಇಲ್ಲಿ ಬಗೆಹರಿಸ್ಬೋದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಆ ಯುವಕರನ್ನು ಇಲ್ಲಿ ಇದರಲ್ಲಿ ಇನ್ವಾಲ್ವ್ ಮಾಡಲಾಗ್ತಾ ಇದೆ. ಹಾಗೆಯೇ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇನಿಷಿಯೇಟೆಡ್ ನ್ಯೂ ಪ್ಲಾಟ್ಫಾರ್ಮ್ ಫಾರ್ ಯೂತ್ ಎಂಗೇಜ್ಮೆಂಟ್ ದ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್. ಸೊ ಈ ಒಂದು ಕಾರ್ಯಕ್ರಮದ ಅಥವಾ ಈ ಸಂವಾದದ ಹೆಸರು ಏನಂತಂದರೆ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಅನ್ನುವಂಥ ಆ ಒಂದು ಸಮಾವೇಶವನ್ನು ಸೊ ದೆಹಲಿಯಲ್ಲಿ ಆಯೋಜನೆಯನ್ನು ಮಾಡಲಿದ್ದಾರೆ. ಸೊ ಇವಾಗ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋದಾದರೆ ಅಂದರೆ ಇವಾಗ ನಾವು ಯೂತ್ ಪಾಪ್ಯುಲೇಷನ್, ಸೊ ಇವಾಗ ಏನು ಯೂತ್ತನ್ನು ಗುರಿಯಾಗಿಸಿಕೊಂಡು ಏನು ಇವು ಸಂವಾದವನ್ನು ಮಾಡ್ತಾ ಇದ್ದಾರೆ, ಸೊ ಈ ಹಿನ್ನೆಲೆಯಲ್ಲಿ ಈ ಯುವಕರ ಸಂಖ್ಯೆ ಅನ್ನೋದು ಭಾರತದಲ್ಲಿ ಯಾವ ರೀತಿ ಇದೆ, ಅವರ ಒಂದು ಶಿಕ್ಷಣ ಮಟ್ಟ ಯಾವ ರೀತಿ ಇದೆ, ಹಾಗೆ ಯುವಕರಲ್ಲಿ ಉದ್ಯೋಗದ ದರ ಯಾವ ರೀತಿ ಇದೆ ಅನ್ನುವಂಥ ಅಂಶವನ್ನು ನೋಡೋಣ. ಸೊ ಫಸ್ಟ್ ಒಂದು ಪಾಪ್ಯುಲೇಷನ್ ಅಂತ ಬಂದಾಗ ಸೊ ಇನ್ 2011 ದ ಯೂತ್ ಪಾಪ್ಯುಲೇಷನ್ ಇನ್ ಇಂಡಿಯಾ ವಾಸ್ 333.4 ಮಿಲಿಯನ್ ವಿಚ್ ವಾಸ್ 77 ಮಿಲಿಯನ್ ಇನ್ಕ್ರೀಸ್ ಫ್ರಾಮ್ ದ ಪ್ರೀವಿಯಸ್ ಸೆನ್ಸಸ್. ಸೊ ಅಂದರೆ ಇವಾಗ 2011ರಲ್ಲಿ ಏನು ಯುವಕರ ಜನಸಂಖ್ಯೆ ಇರುತ್ತೆ, ಸೊ ಆ ಯುವಕರ ಜನಸಂಖ್ಯೆ 2011ರಲ್ಲಿ ನಡೆಯುತ್ತೆ. ಸೊ ಆ ಒಂದು ಜನಸಂಖ್ಯೆಗಿಂತ 77 ಮಿಲಿಯನ್ ಅಷ್ಟು ಹೆಚ್ಚಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ದ ಯೂತ್ ಪಾಪ್ಯುಲೇಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡಿಕ್ರೀಸ್ ಫ್ರಾಮ್ 371.4 ಮಿಲಿಯನ್ ಇನ್ 2021 ಟು 345.5 ಮಿಲಿಯನ್ ಬೈ 2036. ಸೊ ಅಂದರೆ ಇಲ್ಲಿ 2021ಕ್ಕೆ ಹೋಲಿಸಿದರೆ 2030ರ ವೇಳೆಗೆ ಸೊ ಈ ಭಾರತದಲ್ಲಿ ಯುವಕರ ಸಂಖ್ಯೆ ಅನ್ನುವಂಥದ್ದು ಕಡಿಮೆಯಾಗತ್ತೆ ಅನ್ನುವಂಥದ್ದು. ಹಾಗೆ ಇನ್ನು ಈ ಯುವಕರಲ್ಲಿ ಶಿಕ್ಷಣದ ಒಂದು ಮಟ್ಟವನ್ನು ನೋಡೋದಾದರೆ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಸ್ ಹೈಯರ್ ಫಾರ್ ದೋಸ್ ವಿತ್ ಹೈಯರ್ ಲೆವೆಲ್ಸ್ ಆಫ್ ಎಜುಕೇಷನ್. ಸೊ ಯಾರು ಇವಾಗ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡಿರ್ತಾರೆ ಅವರಲ್ಲಿ ನಿರುದ್ಯೋಗದ ದರವನ್ನುವಂಥದ್ದು ಹೆಚ್ಚಿದೆ. ಹಾಗೆ ಇನ್ 2022 ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ವಾಸ್ 18.4% ಫಾರ್ ದೋಸ್ ವಿತ್ ಸೆಕೆಂಡರಿ ಎಜುಕೇಷನ್ ಆರ್ ಹೈಯರ್ ಆ್ಯಂಡ್ 29.1% ಫಾರ್ ಗ್ರ್ಯಾಜುಯೇಟ್. ಅಂದರೆ ಯಾರು ಇವಾಗ ಈ ಸೆಕೆಂಡರಿ ಎಜುಕೇಷನ್ ಮಾಡಿರುವಂಥವರಲ್ಲಿ 18.4ನಷ್ಟು, ಹಾಗೆ ಈ ಗ್ರ್ಯಾಜುಯೇಟ್ ಆಗಿರೋ ಪದವೀಧರ ಆಗಿರೋರಲ್ಲಿ 29.1ನಷ್ಟು ಏನಿದ್ದಾರೆ ಅಂತಂದರೆ ನಿರುದ್ಯೋಗಿಗಳಿದ್ದಾರೆ. ಹಾಗೆ ಇನ್ನು ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಸೊ ಇಲ್ಲಿ ಅಕಾರ್ಡಿಂಗ್ ಟು ಇನ್ 2022-23ನಲ್ಲಿ 42.1% ಆಫ್ ಇಂಡಿಯಾಸ್ ಯೂತ್ ಅಂದರೆ ಇಲ್ಲಿ ನಾವು 15 to 29 ಇಯರ್ಸ್ ಅವರಿಗೆ ಯೂತ್ ಅಂತ ಕರಿತೀವಿ. ಸೊ ಈ ಒಂದು ಏಜಿನವರಲ್ಲಿ ಏನಾಗಿದೆ ಅಂತಂದರೆ ಓವರ್ ಪಾರ್ಟ್ ಆಫ್ ಲೇಬರ್ ಫೋರ್ಸ್ ಅಂದರೆ ದುಡಿಯುವ ಒಂದು ವರ್ಗದಲ್ಲಿ ಒಟ್ಟಾರೆ ಯುವಕರಲ್ಲಿ 42.1% ಗುರುತಿಸಿಕೊಳ್ತಾರೆ. ಸೊ ನೆಕ್ಸ್ಟ್ ಒನ್ ಗೋಲ್ಸ್ ಆಫ್ ದ ಡೈಲಾಗ್. ಹಾಗಿದ್ರೆ ಈ ಒಂದು ಸಂವಾದದ ಗುರಿ ಏನು ಅನ್ನುವಂಥದ್ದು ದ ಪ್ರೈಮರಿ ಏಮ್ ಇಸ್ ಟು ಡಿಸ್ಕವರ್ ಆ್ಯಂಡ್ ನರ್ಚರ್ ಯಂಗ್ ಟ್ಯಾಲೆಂಟ್ ವಿಚ್ ವಿಲ್ ಪ್ರೊವೈಡ್ ಅ ಡೈರೆಕ್ಟ್ ಪ್ಲಾಟ್ಫಾರ್ಮ್ ಫಾರ್ ಯೂತ್ ಪ್ರೆಸೆಂಟ್ ದೇರ್ ಐಡಿಯಾ ಟು ದ ಪ್ರೈಮ್ ಮಿನಿಸ್ಟರ್. ಅಂದರೆ ಇದರ ಉದ್ದೇಶ ಸೊ ಇದರಲ್ಲಿ ಸುಮಾರು 1 ಲಕ್ಷ ಯೂತ್ ಏನು ಮಾಡ್ತಾರೆ ಪಾಲಿಟಿಕ್ಸಿಗೆ ಕರೆತರುವಂಥ ಒಂದು ಉದ್ದೇಶ ಇದಾದರೆ ಅದರೊಟ್ಟಿಗೆ ಅವರೊಂದಿಗೆ ಕನೆಕ್ಟ್ ಆಗಿ ಅವರ ಒಂದು ವಿಚಾರಧಾರೆಗಳನ್ನ ಏನು ಮಾಡಲಾಗತ್ತೆ ಅಂದರೆ ಪ್ರಧಾನಮಂತ್ರಿಯವರೊಂದಿಗೆ ಚರ್ಚಿಸಲಾಗತ್ತೆ. ಸೊ ಇದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಸೊ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದಿಷ್ಟು ಅಂಶಗಳನ್ನ ತಿಳ್ಕೊಳ್ಳೋಣ. ಸೊ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್. ದಿಸ್ ಇವೆಂಟ್ ರಿಪ್ಲೇಸಸ್ ದಿ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಇನ್ 2025. ಇಟ್ ಫೋಕಸಸ್ ಆನ್ ಇನ್ಕ್ರೀಸ್ಡ್ ಯೂತ್ ಪಾರ್ಟಿಸಿಪೇಷನ್ ಇನ್ ಇಂಡಿಯಾಸ್ ನ್ಯಾಷನಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್. ಸೊ ಈ ಒಂದು ಯೋಜನೆ ಅಥವಾ ಈ ಒಂದು ಸಂವಾದದ ಉದ್ದೇಶ ಏನಂತಂದರೆ ಸೊ ಈ ರಾಷ್ಟ್ರದ ಬೆಳವಣಿಗೆಯಲ್ಲಿ ಯುವಕರ ಒಂದು ಪಾಲನ್ನು ಇಲ್ಲಿ ಹೆಚ್ಚಿಸುವಂಥ ಉದ್ದೇಶ ಇದಾಗಿದೆ. ಸೊ ಇಲ್ಲಿ ವಿಕಸಿತ ಭಾರತ ಚಾಲೆಂಜ್ ಏನಿಲ್ಲಿ ದಿಸ್ 4 ಸ್ಟೇಜ್ ಕಾಂಪಿಟೇಷನ್ ಇನ್ವೈಟ್ಸ್ ಯೂತ್ ಟು ಎಂಗೇಜ್ ಇನ್ ಐಡಿಯಾ ಜನ್ರೇಷನ್. ಸೊ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಆ ಯುವಕರನ್ನು ಯಾವುದರಲ್ಲಿ ಇನ್ವೈಟ್ ಮಾಡಾಗತ್ತೆ ಅಂತಂದರೆ ಐಡಿಯಾ ತಮ್ಮ ಒಂದು ಹೊಸ ವಿಚಾರಧಾರೆಗಳನ್ನ ಸೊ ಇಲ್ಲಿ ಅವ್ರಿಗೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇದು ಒಂದು ವೇದಿಕೆಯಾಗಿ ರೂಪುಗೊಳ್ಳುತ್ತೆ. ಸೊ ನೆಕ್ಸ್ಟ್ ಒನ್ ಭಾರತ್ ಮಂಡಪಂ ಅಂತ ಬರುತ್ತೆ. ದಿಸ್ ವೆನ್ಯೂ ಹೋಸ್ಟ್ ದಿ ನ್ಯಾಷನಲ್ ಚಾಂಪಿಯನ್ಶಿಪ್ ಆನ್ 11-12 ಜನವರಿ 2025. ಸೊ ಈ ಭಾರತ್ ಮಂಡಪ ಅನ್ನೋಂಥದ್ದು ನವದೆಹಲಿಯಲ್ಲಿ ಬರುತ್ತೆ. ಸೊ ಈ ನವದೆಹಲಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಲಾಗತ್ತೆ.
Now let us move on to the next topic. Students loans surge, PM ವಿದ್ಯಾಲಕ್ಷ್ಮಿ ಸ್ಕೀಮ್ ಟು ಆ್ಯಡ್ ಫರ್ದರ್ ಬೂಸ್ಟ್. ಸೊ ಈ ಒಂದು ಸ್ಕೀಮ್ನಲ್ಲಿ ಏನು ಮಾಡಲಾಗತ್ತೆ ಅಂತಂದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಹಣಕಾಸಿನ ಸಹಾಯವನ್ನು ಮಾಡಲಾಗತ್ತೆ ಅಥವಾ ಸಾಲವನ್ನು ನೀಡಲಾಗತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ. ಸೊ ಈ ಒಂದು ಯೋಜನೆಯ ಉದ್ದೇಶ ಏನಾಗಿದೆ ಅಂದರೆ ಅಬ್ಜೆಕ್ಟಿವ್ ಇಟ್ ಅಲೈನ್ಸ್ ವಿತ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಆ್ಯಂಡ್ ಏಮ್ಸ್ ಟು ಪ್ರೊವೈಡ್ ಕೋಲಾಟ್ರಲ್ ಫ್ರೀ ಗ್ಯಾರಂಟರ್ ಫ್ರೀ ಲೋನ್ಸ್ ಟು ಸ್ಟೂಡೆಂಟ್ಸ್. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇದು ಬಹುಮುಖ್ಯವಾಗಿ ರಾಷ್ಟ್ರೀಯ ಒಂದು ಶಿಕ್ಷಣ ನೀತಿಗೆ ಏನಾಗುತ್ತೆ ಹೊಂದಿಕೆಯಾಗತ್ತೆ. ಅಂದರೆ ಅದರಲ್ಲಿರುವಂಥ ಅಂಶಗಳು ಒಂದೇ ಇರುತ್ತೆ ಅಥವಾ ಅದರ ಒಂದು ಉದ್ದೇಶ ಮತ್ತು ಈ ಒಂದು ಯೋಜನೆ ಉದ್ದೇಶ ಎರಡೂ ಕೂಡ ಒಂದೇ ಆಗಿದೆ ಅಂತ. ಹಾಗೆ ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿಯ ಅಡಮಾನವನ್ನು ಅಥವಾ ಗ್ಯಾರಂಟರ್ ಇಲ್ದೇ ಏನು ಮಾಡಲಾಗತ್ತೆ ಅಂತಂದರೆ ಉಚಿತ ಸಾಲವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗತ್ತೆ. ಹಾಗಿದ್ರೆ ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಅರ್ಹರಾಗಿರಲಿಕ್ಕೆ ಯಾವೆಲ್ಲ ರೀತಿಯ ಮಾನದಂಡಗಳನ್ನ ಕನ್ಸಿಡರ್ ಮಾಡಲಾಗತ್ತೆ ಅನ್ನುವಂಥದ್ದು. ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಇನ್ಸ್ಟಿಟ್ಯೂಷನ್ ರ್ಯಾಂಕ್ಡ್ ವಿದಿನ್ ಟಾಪ್ 100 ಬೈ ದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಅಂದರೆ ಸೊ ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನವರು ರ್ಯಾಂಕ್ ಮಾಡಿರುವಂಥ ಟಾಪ್ 100 ಕಾಲೇಜುಗಳಲ್ಲಿ ಯಾರು ಎನ್ರೋಲ್ ಆಗಿರ್ತಾರೆ ಅಥವಾ ಅವರು ದಾಖಲಾತಿಯನ್ನು ತೆಗೆದುಕೊಂಡಿರ್ತಾರೆ ಅವರಿಗೆ ಏನು ಮಾಡಲಾಗತ್ತೆ ಅಂದರೆ ಇಲ್ಲಿ ಸಾಲವನ್ನು ನೀಡಲಾಗತ್ತೆ. ಆ್ಯಂಡ್ ದೋಸ್ ಇನ್ ದ 101 to 200 ರೇಂಜ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ NIRF ಮಾಡಿರುವಂಥ ಟಾಪ್ 100 ಕಾಲೇಜ್ಗಳಾದರೆ ಹಾಗೆ ಸೊ ಇನ್ನು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇನ್ಸ್ಟಿಟ್ಯೂಷನ್ಗಳಲ್ಲಿ 100ರಿಂದ 200 ರ್ಯಾಂಕ್ ತೆಗೆದುಕೊಂಡವರು ಕೂಡ ಏನು ಮಾಡಲಾಗುತ್ತೆ ಇಲ್ಲಿ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಸೊ ಇಲ್ಲಿ ಫಲಾನುಭವಿಗಳು ಬೆನಿಫಿಷರಿಗೆ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನ ನೀಡಲಾಗತ್ತೆ. ಇಟ್ ಕ್ಯಾನ್ ಬೆನಿಫಿಟ್ ಓವರ್ 22 lakh ಸ್ಟೂಡೆಂಟ್ಸ್. ಸೊ ಇದು 22 ಲಕ್ಷ ವಿದ್ಯಾರ್ಥಿಗಳಿಗೆ ಏನಾಗಲಿದೆ ಒಂದು ರೀತಿ ವರದಾನವಾಗಲಿದೆ. ಹಾಗೆ ಸೊ ಪ್ರೊಸೀಜರ್ ಯಾವ ರೀತಿ ಇರುತ್ತೆ. ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ವಿಲ್ ಲಾಂಚ್ ದ PM ವಿದ್ಯಾಲಕ್ಷ್ಮಿ ಪೋರ್ಟಲ್. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡಲಿದೆ ಒಂದು ಪೋರ್ಟಲ್ನ PM ವಿದ್ಯಾಲಕ್ಷ್ಮಿ ಅನ್ನುವಂಥ ಪೋರ್ಟಲನ್ನು ಕೂಡ ಲಾಂಚನ್ನು ಮಾಡುತ್ತೆ. ಸೊ ಫಾರ್ ಸ್ಟೂಡೆಂಟ್ ಟು ಅಪ್ಲೈ ಫಾರ್ ಎಜುಕೇಷನ್ ಲೋನ್. ಸೊ ಈ ಒಂದು ಪೋರ್ಟಲ್ ಮೂಲಕ ನೀವೇನು ಮಾಡ್ಬೋದು ನಿಮ್ಮ ಶೈಕ್ಷಣಿಕ ಒಂದು ಲೋನ್ಗಾಗಿ ಅಥವಾ ಸಾಲಕ್ಕಾಗಿ ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಡ್ಯಾನ್ಸ್ ವಿತ್ ಫೈರ್. ಸೊ ಈ ಒಂದು ನೀವು ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಈ ಒಂದು ಡಯಾಗ್ರಾಮ್ನಲ್ಲಿರುವಂಥ ಒಂದು ಪ್ರಮುಖ ನೃತ್ಯ ಅಂತಂದರೆ ಅದು ಸೊ ಕೇರಳದಲ್ಲಿ ಅಂದರೆ ಈ ಒಂದು ರೀಜನಲ್ಲಿ ಕೇರಳದಲ್ಲಿ ಕಂಡುಬರುವಂಥ ತೀರಾ ಅನ್ನುವಂಥ ಒಂದು ನೃತ್ಯ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಬಹುಮುಖ್ಯವಾಗಿ ಡ್ಯಾನ್ಸ್ಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಈ ಡ್ಯಾನ್ಸಸ್ನಲ್ಲಿ 2 ಪ್ರಕಾರದ ನೃತ್ಯಗಳು ಬರುತ್ತೆ ಅಥವಾ ಡ್ಯಾನ್ಸ್ಗಳಂತ ಬರುತ್ತೆ. ಸೊ ಫಸ್ಟ್ ಒಂದು ಕ್ಲಾಸಿಕಲ್ ಡ್ಯಾನ್ಸಸ್ ಶಾಸ್ತ್ರೀಯ ನೃತ್ಯಗಳು ಮತ್ತು ಈ ಫೋಕ್ ಡ್ಯಾನ್ಸಸ್ ಅಂತ ಬರುತ್ತೆ ಜಾನಪದ ನೃತ್ಯಗಳಂತ ಹೇಳಿ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಏನು ತಾಹಿರ್ ಅನ್ನುವಂಥ ಏನು ಡ್ಯಾನ್ಸ್ ಇದೆ ಸೊ ಈ ಡ್ಯಾನ್ಸ್ ಅನ್ನುವಂಥದ್ದು ಈ ಫೋಕ್ ಡ್ಯಾನ್ಸ್ ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ಇದರ ಬಗ್ಗೆ ನಾವು ಇವಾಗ ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥೀರಾ ಅನ್ನುವಂಥ ಒಂದು ನೃತ್ಯ ಥೀರಾ. ಓಕೆ, ಸೊ ಇದು ಯಾವ ಭಾಗದಲ್ಲಿ ಕಂಡು ಬರುತ್ತೆ ಕೇರಳದಲ್ಲಿ ಮಲಬಾರ್ ರೀಜನ್ ಆಫ್ ಕೇರಳದ ಈ ಮಲಬಾರ್ ಪ್ರದೇಶದಲ್ಲಿ ಈ ಒಂದು ನೃತ್ಯವನ್ನು ಮಾಡಲಾಗತ್ತೆ. ಹಾಗಿದ್ರೆ ಇದನ್ನು ಯಾವ ಒಂದು ಕಮ್ಯುನಿಟಿ ಅಥವಾ ಯಾವ ಒಂದು ಸಮುದಾಯ ಈ ಒಂದು ನೃತ್ಯವನ್ನು ಮಾಡಲಾಗತ್ತೆ. ಸೊ ಮಲಯ ಕಮ್ಯುನಿಟಿ ಮಲಯ ಅನ್ನುವಂಥ ಒಂದು ಸಮುದಾಯ ಬರುತ್ತೆ. ಸೊ ಈ ಒಂದು ಮಲಬಾರ್ ರೀಜನಲ್ಲಿ ಅಲ್ಲಿ ಈ ಒಂದು ನೃತ್ಯವನ್ನು ಮಾಡಲಾಗತ್ತೆ. ಹಾಗಿದ್ರೆ ಡಯಟೀಸ್ ಅಂದರೆ ಇದನ್ನು ಯಾವ ಒಂದು ದೇವರಿಗೆ ಅರ್ಪಿಸಲಾಗತ್ತೆ ಈ ಒಂದು ನೃತ್ಯವನ್ನು ಅಂತಂದರೆ ಭಗವತಿ ಮತ್ತು ಶಿವನಿಗೆ ಈ ಒಂದು ನೃತ್ಯವನ್ನು ಅರ್ಪಿಸಲಾಗತ್ತೆ. ಹಾಗೆ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಥೀರಾ ಆ್ಯಂಡ್ ಥೇಯಮ್. ಸೊ ಇಲ್ಲಿ 2 ಪ್ರಕಾರದ ಒಂದು ಫೋಕ್ ಡ್ಯಾನ್ಸ್ ಬರುತ್ತೆ. ಅದರಲ್ಲಿ ಥೀರಾ ಅನ್ನುವಂಥದ್ದು ಹಾಗೆ ಥೇಯಮ್ ಅನ್ನುವಂಥದ್ದು. ಸೊ ಇಲ್ಲಿ ಥೀರಾಗೆ ಮತ್ತು ಈ ಒಂದು ಥೇಯಮ್ಗೆ ಏನು ಡಿಫ್ರೆನ್ಸ್ ಇದೆ. ಥೀರಾ ಈಸ್ ಸಬ್ ಡಿವಿಷನ್ ಆಫ್ ಥೇಯಮ್. ಸೊ ಈ ಒಂದು ಥೇಯಮ್ ಅನ್ನುವಂಥ ನೃತ್ಯದ ಉಪವಿಭಾಗವಾಗಿ ಈ ಥೀರಾ ನೃತ್ಯ ಕಂಡು ಬರುತ್ತೆ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ದ ಪರ್ಫಾರ್ಮರ್ ಈಸ್ ಕನ್ಸಿಡರ್ ಪೊಸೆಸ್ಡ್ ಬೈ ದ ಡಯಟಿ. ಎಸ್, ಸೊ ಇಲ್ಲಿ ಈ ಥೀರಾ ನೃತ್ಯದಲ್ಲಿ ಏನು ನೃತ್ಯವನ್ನು ಮಾಡ್ತಾ ಇರುವಂಥ ವ್ಯಕ್ತಿ ಏನಿರ್ತಾನೆ ಆತ ಆ ದೇವರನ್ನು ಆಹ್ವಾನವನ್ನು ಅಂದರೆ ಸೊ ದೇವರೇ ಅವರ ಮೈಯಲ್ಲಿ ಬಂದಿರ್ತಾರೆ ನೋಡಿ
ಆ ಥರ ಏನು ಮಾಡ್ತಾರೆ ಅವರನ್ನು ಕನ್ಸಿಡರ್ ಮಾಡಲಾಗತ್ತೆ. ದೇವರನ್ನು ಆಹ್ವಾನವನ್ನು ಮಾಡಿಕೊಂಡಿರುವ ರೀತಿಯಲ್ಲಿ ಅವರನ್ನು ಪರಿಗಣಿಸಲಾಗತ್ತೆ. ಹಾಗೆ ಇಲ್ಲಿ ಥೇಮ್ನಲ್ಲಿ ಯಾವ ರೀತಿ ಇರುತ್ತೆ, ಅ ಪರ್ಫಾರ್ಮರ್ ಅಂದರೆ ನೃತ್ಯವನ್ನು ಮಾಡುವಂಥ ವ್ಯಕ್ತಿಯನ್ನು ಸೊ ಈಸ್ ಕನ್ಸಿಡರ್ಡ್ ಟು ಬಿ ದ ಗಾಡ್ ಹೀ ರೀಪ್ರೆಸೆಂಟ್, ಅಂದರೆ ಈ ದೇವರು ಕಳಿಸಿರುವಂಥ ಒಬ್ಬ ಪ್ರತಿನಿಧಿಯಾಗಿ. ಸೊ ಇಲ್ಲಿ ತೀರಾದಲ್ಲಿ ದೇವರೇ ಆ ವ್ಯಕ್ತಿಯನ್ನು ಆಹ್ವಾನವನ್ನು ಮಾಡ್ಕೊಂಡಿರ್ತಾನೆ. ಸೊ ಇಲ್ಲಿ ಗಾಡ್ ಏನಂತಂದರೆ ಆತನ ಅಂದರೆ ದೇವರ ಪ್ರತಿನಿಧಿಯಾಗಿ ಕಳಿಸಿರ್ತಾನೆ ಅಂತ ಹೇಳಿ ಇದರಲ್ಲಿ ಆತನ ಪರಿಗಣಿಸಲಾಗತ್ತೆ. ಸೊ ಇದರಲ್ಲಿ ಹಲವಾರು ರೀತಿಯ ಒಂದು ಕಾಸ್ಟ್ಯೂಮ್ಗಳನ್ನು ಧರಿಸಲಾಗತ್ತೆ, ಅಂದರೆ ವಸ್ತ್ರ ವಿನ್ಯಾಸವನ್ನು ಮಾಡಲಾಗತ್ತೆ. ಅಂದರೆ ಇದರಲ್ಲಿ ಸೆರೆಮೋನಿಯಲ್ ಪೇಂಟ್ ಇರುತ್ತೆ, ಅಂದರೆ ಅವರ ಮೈ ತುಂಬ ಏನು ಮಾಡ್ತಾರೆ ಅಂತಂದರೆ ಬಣ್ಣಗಳನ್ನ ಇಲ್ಲಿ ಪೇಂಟನ್ನು ಮಾಡ್ತಾರೆ. ಹಾಗೆ ವಿವಿಧ ರೀತಿಯ ಕ್ಲಾತಿಂಗ್ ಕೂಡ ಇದರಲ್ಲಿ ಕಂಡುಬರುತ್ತೆ. ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ನೃತ್ಯವನ್ನು ಅಲ್ಲಿ ಮಾಡಲಾಗತ್ತೆ ಅನ್ನುವಂಥದ್ದು. ಸೊ ವೀವ್ಡ್ ಆಸ್ ವೇ ಟು ಬ್ರಿಂಗ್ ದ ಗಾಡ್ಸ್ ಟು ಲೈಫ್, ಅಂದರೆ ದೇವರನ್ನು ನಮ್ಮ ಜೀವನಕ್ಕೆ ಕರೆಸಿಕೊಳ್ಳುವಂಥ ಒಂದು ಮಾರ್ಗವಾಗಿ ಈ ಒಂದು ನೃತ್ಯವನ್ನು ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಇವಾಗ ಈ ಥೇಮ್ ನೃತ್ಯದ ಬಗ್ಗೆ ನೋಡೋದಾದ್ರೆ, ಸೊ ಇದನ್ನು ಕೇರಳ ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ ಈ ಒಂದು ನೃತ್ಯವನ್ನು ಕೂಡ ಮಾಡ್ತಾರೆ. ಹಾಗೆ ಈಚ್ ಥೇಮ್ ಈಸ್ ಅ ಮ್ಯಾನ್ ಆರ್ ವುಮನ್ ಹೂ ಹ್ಯಾಸ್ ಅಚೀವ್ಡ್ ಡಿವೈನ್ ಸ್ಟೇಟಸ್ ಥ್ರೂ ದೇರ್ ಹೀರೋಯಿಕ್ ನೀಡ್ಸ್ ಆರ್ ವರ್ಚಿಯಸ್ ಲೈಫ್. ಸೊ ಇದರಲ್ಲಿ ಮಹಿಳೆ ಮತ್ತು ಪುರುಷರನ್ನು ಕೂಡ ಏನು ಮಾಡಲಾಗತ್ತೆ ಅಂತಂದರೆ ಒಂದು ರೀತಿ ಡಿವೈನ್ ಸ್ಟೇಟಸ್ ಆಗಿ ಅವರನ್ನು ಕನ್ಸಿಡರ್ ಮಾಡಲಾಗತ್ತೆ. ಹಾಗೆ ಮೋಸ್ಟ್ ಥೇಮ್ಸ್ ಆರ್ ಕನ್ಸಿಡರ್ ಇನ್ಕಾರ್ನೇಷನ್ಸ್ ಆಫ್ ಶಿವ ಆರ್ ಶಕ್ತಿ ಆರ್ ಹ್ಯಾವ್ ಸ್ಟ್ರಾಂಗ್ ಅಸೋಸಿಯೇಷನ್ ವಿತ್ ದೆಮ್. ಸೊ ಇದರಲ್ಲಿ ಥೇಮ್ಸ್ ಅಂತ ಇದರಲ್ಲಿ ಥೇಮ್ಸ್ ಅಂತ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಈ ಶಿವ ಅಥವಾ ಶಕ್ತಿಯ ಇನ್ಕಾರ್ನೇಷನ್, ಅಂದರೆ ಏನು ಬೇರೆ ಬೇರೆ ಅವತಾರಗಳಲ್ಲಿರ್ತಾರಲ್ವ ಆ ಅವತಾರಗಳಾಗಿ ಈ ಥೇಮ್ಸ್ ಅವರನ್ನು ಕನ್ಸಿಡರನ್ನು ಮಾಡಲಾಗತ್ತೆ. ಸೊ ನಾವು ಇವಾಗ ಪ್ರೇಮ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಧಾ ಲೇಕ್ ಅನ್ನುವಂಥದ್ದು. ಸೊ ಫೇಮಸ್ ಚಿನ್ನಾರ್ ಬೋಟ್ ರೇಸ್ ಆರ್ಗನೈಸ್ಡ್ ಇನ್ ದಿಸ್ ಲೇಕ್. ಸೊ ಈ ಒಂದು ಸರೋವರದಲ್ಲಿ ಚಿನ್ನಾರ್ ಅನ್ನುವಂಥ ಒಂದು ಬೋಟ್ ರೇಸನ್ನು ನಡೆಸಲಾಗತ್ತೆ. ಸೊ ಈ ಒಂದು ದಾಲ್ ಲೇಕ್ ಅನ್ನುವಂಥದ್ದು ಶ್ರೀನಗರದಲ್ಲಿ, ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ ರೀಜನಲ್ಲಿ ಇದು ಕಂಡುಬರುತ್ತೆ. ಸೊ ಈ ಒಂದು ದಾಲ್ ಲೇಕ್ ಏನಿದೆ, ಸೊ ಈ ದಾಲ್ ಸುತ್ತಮುತ್ತ ಏನಂತಂದರೆ ಪಿರ್ ಪಂಜಾಲ್ ಪರ್ವತಗಳು ಸುತ್ತುವರೆದಿವೆ ಈ ಒಂದು ಲೇಕನ್ನು. ಹಾಗೆ ಈ ಒಂದು ಲೇಕನ್ನು ಜಿವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತ ಕೂಡ ಕರೀತಾರೆ. ಅಂದರೆ ಈ ಕಾಶ್ಮೀರದ ಮುಕುಟ ಏನಿರುತ್ತೆ ಆ ಮುಕುಟದಲ್ಲಿರುವಂಥ ಒಂದು ಆಭರಣವಾಗಿ ಇದನ್ನು ಕನ್ಸಿಡರ್ ಮಾಡಲಾಗತ್ತೆ, ಅಥವಾ ಶ್ರೀನಗರ್ ಜಿವೆಲ್ ಅಂತಲೂ ಕೂಡ ಇದನ್ನು ಕರೀತಾರೆ. ಹಾಗೆ ದ ವೆಟ್ಲ್ಯಾಂಡ್ ಈಸ್ ಡಿವೈಡೆಡ್ ಬೈ ಕಾಜ್ವೇ ಇಂಟು 4 ಬೇಸಿನ್. ಸೊ ಏನು ಈ ದಾಲ್ ಲೇಕ್ನ ಏನು ಜೌಗು ಪ್ರದೇಶ ಇರುತ್ತೆ ಇದನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗತ್ತೆ. ಸೊ ಅದರಲ್ಲಿ ಗ್ಯಾಗ್ರಿಬಾಲ್, ಲೋಕುದ್ದಾಲ್, ಹಾಗೆ ಬೋದ್ದಾಲ್ ಮತ್ತು ನಾಗಿನ್ ಅಂತ 4 ಪ್ರಮುಖ ಲೇಕ್ಗಳಾಗಿ ಡಿವೈಡನ್ನು ಮಾಡಲಾಗತ್ತೆ. ಹಾಗೆ ದ ಫ್ಲೋಟಿಂಗ್ ಗಾರ್ಡನ್ಸ್ ನೌನ್ ಆಸ್ ರಾಡ್, ಅಂದರೆ ಇದರ ಮೇಲೆ ತೇಲುವ ಉದ್ಯಾನಗಳು ಕಂಡು ಬರುತ್ತೆ, ಅವುಗಳನ್ನ ರಾಡ್ ಅಂತಲೂ ಕೂಡ ಕರೀತಾರೆ ಕಾಶ್ಮೀರಿಯಲ್ಲಿ. ಹಾಗೆ ದಾಲ್ ಲೇಕ್ ಈಸ್ ಆಲ್ಸೋ ಪಾಪ್ಯುಲರ್ ಫಾರ್ ದ ಫ್ಲೋಟಿಂಗ್ ಮಾರ್ಕೆಟ್. ಸೊ ಇದು ಫ್ಲೋಟಿಂಗ್ ಮಾರ್ಕೆಟ್, ತೇಲುವ ಮಾರುಕಟ್ಟೆಗಳಿಗಾಗಿ ಕೂಡ ಇದು ಫೇಮಸ್ ಆಗಿದೆ. ಸೊ ಈ ಒಂದು ಮಾರ್ಕೆಟ್ನಲ್ಲಿ ವೆಂಡರ್ಸ್ ಹ್ಯಾವ್ ದೇರ್ ಓನ್ ಚಿಕರಾಸ್ ಆರ್ ವುಡನ್ ಬೋಟ್ಸ್ ಅಪ್ರೋಚ್ ಟೂರಿಸ್ಟ್. ಸೊ ಈ ಒಂದು ಬೋಟ್ ಮುಖಾಂತರ, ಅಂದರೆ ಈ ಕಟ್ಟಿಗೆಯಿಂದ ಮಾಡಿರುವಂಥ ಈ ಒಂದು ಬೋಟ್ಗಳ ಮೂಲಕ ಏನು ಮಾಡ್ತಾರೆ ಅಂತಂದರೆ ಇವರು ಪ್ರವಾಸಿಗರನ್ನು ಕರೆದೊಯ್ತಾರೆ. ನೆಕ್ಸ್ಟ್ ಟಾಪಿಕ್ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಂತ ಬರುತ್ತೆ. ಓಕೆ, ಸೊ ಇದು ಏನಕ್ಕೆ ನ್ಯೂಸಲ್ಲಿ ಇದೆ ಅಂತಂದರೆ ಗ್ವಾಲಿಯರ್ ಹೌಸಸ್ ಇಂಡಿಯಾಸ್ ಪೋಸ್ಟ್ ಮಾಡರ್ನ್ ಸೆಲ್ಫ್ ಸಫಿಷಿಯಂಟ್ ಗೌಶಾಲಾ ವಿತ್ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್. ಸೊ ಇಲ್ಲಿ ಗ್ವಾಲಿಯರ್ ಅಂತಂದರೆ ಮಧ್ಯಪ್ರದೇಶದಲ್ಲಿ ಏನಂತಂದರೆ ಭಾರತದ ಮೊದಲ ಆಧುನಿಕ ಮತ್ತು ಸೆಲ್ಫ್ ಸಫಿಷಿಯೆಂಟ್, ಅಂದರೆ ಈ ಸ್ವಾವಲಂಬನೆಯಾಗಿರುವಂಥ ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟನ್ನು ಈ ಒಂದು ಭಾಗದಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಇವಾಗ ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಂದರೆ ಏನಿರುತ್ತೆ ಇದರಲ್ಲಿ, ಇಟ್ ಈಸ್ ಅ ಮಿಕ್ಸರ್ ಆಫ್ ಹೈಡ್ರೋಕಾರ್ಬನ್ ಗ್ಯಾಸಸ್. ಸೊ ಇದರಲ್ಲಿ ಹೈಡ್ರೋಕಾರ್ಬನ್ ಗ್ಯಾಸಸ್ ಇರುತ್ತೆ, ಹಾಗೆ ಹಲವಾರು ರೀತಿಯ ವೇಪರ್ಸ್ ಕೂಡ ಇರುತ್ತೆ. ಅಂದರೆ ಇವಾಗ ಮೇನ್ಲಿ ಇದರಲ್ಲಿ ಮಿಥೇನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ, CH4 ಮಿಥೇನ್. ಸೊ ಈ ಒಂದು ಕಾಂಪ್ರೆಸ್ಡ್ ಗ್ಯಾಸಲ್ಲಿ. ಹಾಗೆ ಇಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್. ಸೊ ಇದು ಯಾವುದರಿಂದ ಉತ್ಪತ್ತಿಯಾಗತ್ತೆ ಅನ್ನುವಂಥದ್ದು. ಓಕೆ,
ಬೈ ದ ಡಿಕಾಂಪೋಸಿಷನ್ ಆಫ್ ಅನಿಮಲ್ ಪ್ಲಾಂಟ್ ವೇಸ್ಟ್ purified and compressed for use as an automotive fuel and industrial application. ಸೊ ಇದನ್ನು ಪ್ರಾಣಿ ಮತ್ತು ಸಸ್ಯಗಳ ಒಂದು ಡಿಕಾಂಪೋಸಿಷನಿಂದ ಏನು ಮಾಡಲಾಗತ್ತೆ, ಸೊ ಈ ಒಂದು ಕಾಂಪ್ರೆಸ್ ಬಯೋಗ್ಯಾಸನ್ನು ಯೂಸ್ ಮಾಡಲಾಗತ್ತೆ. ಹಾಗಿದ್ರೆ ಇದನ್ನು ಯಾವ ಒಂದು ಉದ್ದೇಶಕ್ಕಾಗಿ ಬಳಸಿಕೊಳ್ಳಲಾಗತ್ತೆ, ಏನಿದರ ಯೂಸಸ್ ಅನ್ನುವಂಥದ್ದು, ಇದನ್ನು ಕೈಗಾರಿಕೆಗಳಲ್ಲಿ ಮತ್ತು ವಾಹನಗಳಲ್ಲಿ ಇದನ್ನು ಇಂಧನವಾಗಿ ಈ ಒಂದು ಕಾಂಪ್ರೆಸ್ ಬಯೋಗ್ಯಾಸನ್ನು ಬಳಸಿಕೊಳ್ಳಲಾಗತ್ತೆ. ಹಾಗೆ ದಸ್ ಇಟ್ ಕ್ಯಾನ್ ರೀಪ್ಲೇಸ್ CNG ಇನ್ ಆಟೋಮೇಟಿವ್. ಸೊ ಏನು ಈ ಒಂದು ವಾಹನಗಳಲ್ಲಿ ಯೂಸ್ ಮಾಡ್ತಾ ಇರುವಂಥ CNG ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದೆ, ಆ ಗ್ಯಾಸಿನ ಬದಲಾಗಿ ಏನು ಮಾಡ್ಬೋದು ಅಂತಂದರೆ ಇವುಗಳನ್ನ ಬಳಸ್ಬೋದು. ಅಂದರೆ ಇವಾಗ ಇಂಡಸ್ಟ್ರಿಯಲ್ಲೂ ಕೂಡ ಮತ್ತು ಕಮರ್ಷಿಯಲ್ ಏರಿಯಾಸ್ಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ CNGಯನ್ನು ಬಳಸ್ತಾರೆ, ಅದರ ಬದಲಿಯಾಗಿ ಅಥವಾ ಆಲ್ಟರ್ನೇಟಿವ್ ಆಗಿ ಸೊ ಈ ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಹಾಗಿದ್ರೆ ಈ ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸ್ನ ಬಳಸೋದ್ರಿಂದ ಆಗುವಂಥ ಬೆನಿಫಿಟ್ಸ್ ಏನು, ಅನುಕೂಲಗಳೇನು ಅನ್ನುವಂಥದ್ದು. ಸೊ ಫಸ್ಟ್ ಒನ್, ಇಂಪೋರ್ಟ್ ರಿಡಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಕ್ರೂಡ್. ಸೊ ಏನಿವಾಗ ಇದಕ್ಕೆ ಪರ್ಯಾಯವಾಗಿ ನಾವು ಏನು ಕಾಂಪ್ರೆಸ್ ಬಯೋಗ್ಯಾಸನ್ನು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನ್ಯಾಚುರಲ್ ಗ್ಯಾಸನ್ನ ಮತ್ತು ಕ್ರೂಡ್ ಒಂದು ಆಯಿಲ್ಗಳ ಮೇಲಿನ ಬಳಕೆಯನ್ನು ಅಥವಾ ನಾವು ಏನು ಆಮದಿನ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ ಅದನ್ನು ಕಡಿಮೆಯನ್ನು ಮಾಡ್ಬೋದು. ಹಾಗೆ ಯುಟಿಲೈಸೇಷನ್ ಆಫ್ ಅಗ್ರಿಕಲ್ಚರ್ ರೆಸಿಡ್ಯೂ ಅಂದರೆ ಸೊ ಇದನ್ನು ಉತ್ಪತ್ತಿಯನ್ನು ಮಾಡಲಿಕ್ಕೆ ಏನು ಬೇಕಾಗ್ಬೋದು ನಮಗೆ, ಕೃಷಿ ತ್ಯಾಜ್ಯಗಳು, ಕ್ಯಾಟಲ್ ಡಂಗ್, ಹಸುವಿನ ಸಗಣಿಗಳು ಮತ್ತು MSW ಫಾರ್ ದ ಪ್ರೊಡಕ್ಷನ್ ಆಫ್ CBG ಆ್ಯಂಡ್ ದಸ್ ಅಚೀವ್ ರಿಡಕ್ಷನ್ ಇನ್ ಎಮಿಷನ್ ಆ್ಯಂಡ್ ಪೊಲ್ಯೂಷನ್. ಸೊ ಅಂದರೆ ಇವಾಗ ನಾವು ಸಾಮಾನ್ಯವಾಗಿ ಏನು ಮಾಡಲಾಗುತ್ತೆ, ಕೃಷಿಗಳ ತ್ಯಾಜ್ಯಗಳನ್ನ ಸುಡಲಾಗತ್ತೆ, ಅದರ ಬದಲಿ ಅದೇ ಒಂದು ತ್ಯಾಜ್ಯಗಳನ್ನ ನಾವು ಏನು ಮಾಡ್ಬೋದು ಅಂತಂದ್ರೆ ಈ ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸ್ನ ಉತ್ಪತ್ತಿಯನ್ನು ಮಾಡಿದ್ದೇ ಆದರೆ ಏನಾಗುತ್ತೆ, ಇಲ್ಲಿ ಎಮಿಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಆ ಮೂಲಕ ಪರಿಸರ ಮಾಲಿನ್ಯ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಬೂಸ್ಟ್ ಟುವರ್ಡ್ಸ್ ಫುಲ್ಫಿಲ್ಮೆಂಟ್ ಆಫ್ ನ್ಯಾಷನಲ್ ಕಮಿಟ್ಮೆಂಟ್ ಟು ಇನ್ ಅಚೀವಿಂಗ್ ಕ್ಲೈಮೇಟ್ ಚೇಂಜ್ ಗೋಲ್ಸ್. ಸೊ ಏನು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನು ಗುರಿಗಳನ್ನ ಹಾಕ್ಕೊಂಡಿದ್ದಾರೆ ಆ ಗುರಿಗಳನ್ನ ಸಾಧಿಸಲಿಕ್ಕೆ ಕೂಡ ಏನಾಗುತ್ತೆ ಈ ಒಂದು ಕಾಂಪ್ರೆಸ್ ಬಯೋಗ್ಯಾಸ್ ಅನ್ನುವಂಥದ್ದು ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಲೋವರಿಂಗ್ ಪೊಲ್ಯೂಷನ್, ಕಾರ್ಬನ್ ಎಮಿಷನ್ ಆಗುತ್ತೆ. ಆದರೆ ಇದಕ್ಕೆ ಬಳಸಿಕೊಳ್ಳುವಂಥ ಏನು ತ್ಯಾಜ್ಯಗಳೇನಾಗುತ್ತೆ ಅವುಗಳನ್ನ ನೇರವಾಗಿ ಸುಡದೆ ಅವುಗಳನ್ನ ಈ ಒಂದು ಬಯೋಗ್ಯಾಸನ್ನು ಅಥವಾ ಈ ಕಾಂಪ್ರೆಸ್ ಬಯೋಗ್ಯಾಸನ್ನ ತಯಾರು ಮಾಡಲಿಕ್ಕೆ ಅವುಗಳನ್ನ ಕೂಡ ನಾವಿಲ್ಲಿ ಬಳಸ್ಕೊಳ್ಬೋದಾಗತ್ತೆ. ಸೊ ನೆಕ್ಸ್ಟ್ ಒನ್, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ ಬರುತ್ತೆ. ಓಕೆ, ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ICA ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಈಸ್ ಟು ಬಿ ಹೆಲ್ಡ್ ಇನ್ ನ್ಯೂ ಡೆಲ್ಲಿ ಇನ್ ಇಂಡಿಯಾ. ಸೊ ಅಂದರೆ ಈ ಒಂದು ಅಲಯನ್ಸನ್ನು ದೆಹಲಿಯಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಲಿದೆ ಅಂತ. ಸೊ ಇಟ್ ಈಸ್ ದ ಗ್ಲೋಬಲ್ ಆರ್ಗನೈಜೇಷನ್. ಸೊ ಇದೊಂದು ಜಾಗತಿಕ ಸಂಘಟನೆ ಆಗಿದೆ, ಗ್ಲೋಬಲ್ ಆರ್ಗನೈಜೇಷನ್. ಸೊ ಇದೇನು ಇದ್ರ ಕೆಲಸ ಅಂತಂದರೆ ದ್ಯಾಟ್ ಯುನೈಟ್. ಸೊ ಇದು ಏನನ್ನು ಒಗ್ಗೂಡಿಸುತ್ತೆ ಅಂತಂದರೆ ರೀಪ್ರೆಸೆಂಟ್ಸ್ ಆ್ಯಂಡ್ ಸರ್ವ್ಸ್ ಕೋಆಪರೇಟಿವ್ಸ್ ಅರೌಂಡ್ ದ ವರ್ಲ್ಡ್. ಅಂದರೆ ಸೊ ಇದು ವಿಶ್ವಾದ್ಯಂತ ಅಥವಾ ಜಗತ್ತಿನಾದ್ಯಂತ ಇರುವಂಥ ಪ್ರತಿನಿಧಿಗಳನ್ನ ಏನು ಮಾಡುತ್ತೆ ಅಂದರೆ ಒಂದು ವೇದಿಕೆಯಲ್ಲಿ ಅವರನ್ನು ಒಗ್ಗೂಡಿಸುತ್ತೆ. ಸೊ ಇದನ್ನು ಯಾವಾಗ ಆರಂಭವನ್ನು ಮಾಡಲಾಗಿತ್ತು ಅಂದರೆ 1895ರಲ್ಲಿ ಲಂಡನ್ನಲ್ಲಿ. ಓಕೆ, ಡ್ಯೂರಿಂಗ್ ದಿ ಫಸ್ಟ್ ಕೋಆಪರೇಟಿವ್ ಕಾಂಗ್ರೆಸ್. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ ರೀಪ್ರೆಸೆಂಟಿಂಗ್ 1 ಬಿಲಿಯನ್ ಕೋಆಪರೇಟಿವ್ ಮೆಂಬರ್ಸ್ ಗ್ಲೋಬಲಿ. ಸೊ ಈ ಒಂದು ಆರ್ಗನೈಜೇಷನಲ್ಲಿ ಸುಮಾರು 1 ಬಿಲಿಯನ್ಗಿಂತ ಹೆಚ್ಚಿನ ಒಂದು ಸಹಕಾರಿ ಪ್ರತಿನಿಧಿಗಳು ಇದರಲ್ಲಿ ಕಂಡುಬರ್ತಾರೆ. ಹಾಗೆ ಇಟ್ ಈಸ್ ದ ಲೀಡಿಂಗ್ ವಾಯ್ಸ್ ಆಫ್ ಕೋಆಪರೇಟಿವ್. ಹಾಗಿದ್ರೆ ಇದು ಯಾರ ಪರವಾಗಿ ಧ್ವನಿಯನ್ನು ಎತ್ತುತ್ತೆ ಅಂದರೆ ಕೋಆಪರೇಟಿವ್ಸ್ ಆಗಿರ್ಬೋದು, ಅಡ್ವೊಕೇಟಿಂಗ್ ಫಾರ್ ದೇರ್ ಇಂಟ್ರೆಸ್ಟ್ ಆ್ಯಂಡ್ ಸಪೋರ್ಟಿಂಗ್ ದಿ ಶೇರಿಂಗ್ ಆಫ್ ಎಕ್ಸ್ಪರ್ಟೈಸ್ ಅಕ್ರಾಸ್ ದ ಸೆಕ್ಟರ್. ಅಂದರೆ ಹಲವಾರು ಒಂದು ವೇದಿಕೆಗಳು ಅಥವಾ ಸೆಕ್ಟರ್ ವಲಯಗಳಿಗೆ ಸಂಬಂಧಪಟ್ಟಂತೆ ಏನು ತಂತ್ರಜ್ಞರು ಇರ್ತಾರೆ ಅವರ ಒಂದು ಏನು ಮಾಡಲಾಗುತ್ತೆ, ಅವರ ಒಂದು ಒಪಿನಿಯನ್ನ ಅಥವಾ ಅಭಿಪ್ರಾಯಗಳನ್ನ ಇದರಲ್ಲಿ ಹಂಚಿಕೊಳ್ಳಲಾಗತ್ತೆ. ಇಟ್ ಹ್ಯಾಸ್ ಓವರ್ 306 ಮೆಂಬರ್ಸ್ ಆರ್ಗನೈಜೇಷನ್ ಅಕ್ರಾಸ್ 105 ಕಂಟ್ರೀಸ್. ಸೊ ಇಲ್ಲಿ 105 ದೇಶಗಳಾದ್ಯಂತ ಸುಮಾರು 306 ಮೆಂಬರ್ಸ್ಗಳು ಇದರಲ್ಲಿ ಕಂಡುಬರುತ್ತೆ. ಹಾಗೆ ಸೊ ಇಟ್ ಆಪರೇಟ್ಸ್ ವಿದಿನ್ ದ ಲಾರ್ಜರ್ ಫ್ರೇಮ್ವರ್ಕ್ ಆಫ್ ICA's ಗ್ಲೋಬಲ್ ಗವರ್ನೆನ್ಸ್ ಸ್ಟ್ರಕ್ಚರ್. ಹಾಗೆ ದೇರ್ ವರ್ಕ್ ಈಸ್ ಸೆಂಟ್ರಲ್ ಟು ಅಡ್ರೆಸ್ಸಿಂಗ್ ದಿ ರೀಜನಲ್ ನೀಡ್ಸ್ ಆ್ಯಂಡ್ ಪ್ರಮೋಟಿಂಗ್ ಕೋಆಪರೇಟಿವ್ ಸೊಲ್ಯೂಷನ್. ಸೊ ಇದರ ಪ್ರಮುಖ ಒಂದು ರೋಲ್ ಏನಾಗಿರುತ್ತೆ, ಪ್ರಾದೇಶಿಕವಾಗಿ ಏನು ಸಮಸ್ಯೆಗಳಿರುತ್ತೆ ಸೊ ಅವುಗಳನ್ನು ಬಗೆಹರಿಸುವುದರ ಕುರಿತು ಸೊ ಇವುಗಳು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ನೆಕ್ಸ್ಟ್ ಒನ್,
ಪ್ರವೃದ್ಧಿ ಅನ್ನುವಂಥ ಒಂದು ಹೊಸ ಒಂದು ಇನಿಷಿಯೇಟಿವ್ ಅಥವಾ ಒಂದು ಪ್ರೋಗ್ರಾಮ್. ಸೊ ಇದು ಏನಕ್ಕೆ ಸುದ್ದಿಯಲ್ಲಿ ಅಂದರೆ ರೀಸೆಂಟ್ಲಿ ಲಾಂಚ್ಡ್ ಬೈ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಇದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇತ್ತೀಚೆಗೆ ಈ ಒಂದು ಪ್ರವೃದ್ಧಿ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಪ್ಯಾನ್ ಇಂಡಿಯಾ ಅಂದರೆ ಭಾರತದಾದ್ಯಂತ ಈ ಒಂದು ಆ ಪ್ರೋಗ್ರಾಮನ್ನು ಲಾಂಚನ್ನು ಮಾಡಿದ್ದಾರೆ. ಸೊ ಇದರ ಉದ್ದೇಶ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಡ್ರೈವ್ ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್. ಸೊ ಅಂದರೆ ಇದು ಉತ್ಪಾದನಾ ವಲಯದಲ್ಲಿ ಅದನ್ನು ಪರಿವರ್ತನೆಯನ್ನು ಮಾಡುವಂಥ ಉದ್ದೇಶವನ್ನು ಅಂದರೆ ಸೊ ಅದರಲ್ಲಿ ಈ ಟೆಕ್ನಾಲಜಿ ಆಧಾರಿತ ತಂತ್ರಜ್ಞಾನ ಆಧಾರಿತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಮಾಡುವ ಮೂಲಕ ಸೊ ಈ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಆಗುವಂಥ ಒಂದು ಉದ್ದೇಶವನ್ನು ಈ ಪ್ರವೃದ್ಧಿ ಅನ್ನುವಂಥ ಒಂದು ಪ್ರೋಗ್ರಾಮಲ್ಲಿ ಹೊಂದಿದೆ. ಹಾಗಿದ್ರೆ ಸೊ ಇಟ್ ಸರ್ವ್ಸ್ ಆಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಎಂಟರ್ಪ್ರೈಸಸ್ ಅಂದರೆ ಇದು ಒಂದು ವೇದಿಕೆಯಾಗಿ ಯಾರ್ಯಾರಿಗೆ ಅಂತಂದರೆ ಎಂಟರ್ಪ್ರೈಸಸ್ ಅಂದರೆ ಉದ್ಯಮಿಗಳಿಗೆ, ಹಾಗೆ ಹಲವಾರು ರೀತಿಯ ಅಕಾಡೆಮಿಯಾಗಳಿಗೆ ಅಂದರೆ ಶಿಕ್ಷಣ ಸಂಸ್ಥೆಗಳಿಗೆ, ರಿಸರ್ಚ್ ಲ್ಯಾಬ್ರೇಟರಿಗಳಿಗೆ ಮತ್ತು ಇನ್ವೆಸ್ಟರ್ಗೆ ಒಂದು ರೀತಿಯ ಆ ಕಾಮನ್ ಪ್ಲ್ಯಾಟ್ಫಾರ್ಮ್ ಆಗಿ ಇದು ಆ ಕೆಲಸವನ್ನು ಮಾಡುತ್ತೆ. ಹಾಗೆ ಸೊ ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂತಂದರೆ ಇಟ್ ವಾಸ್ ಲಾಂಚ್ ಬೈ ದ ಫೌಂಡೇಶನ್ ಫಾರ್ ಸೈನ್ಸ್ ಇನ್ನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇದನ್ನು ಲಾಂಚನ್ನು ಮಾಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಫ್ಲೋರೋಜೆನಿಕ್ ಮಾಲಿಕ್ಯುಲರ್ ಪ್ರೋಬ್ ಅಂತ ಬರುತ್ತೆ. ಓಕೆ, ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ಸೈಂಟಿಸ್ಟ್ ಫ್ರಮ್ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಹ್ಯಾವ್ ಐಡೆಂಟಿಫೈ ನ್ಯೂ ರೂಟ್ ಟು ಅಂಡರ್ಸ್ಟ್ಯಾಂಡ್ ದ ವೈರಾಲಜಿ ಆಫ್ ಮಂಕಿ ಪಾಕ್ಸ್ ಬೈ ದ ಯೂಸಿಂಗ್ BBJL. ಅಂದರೆ ಈ BBJL ಮೂಲಕ ಏನು ಅಂತಂದರೆ ಈ ಒಂದು ಮಂಕಿ ಪಾಕ್ಸ್ ವೈರಸ್ನ ಒಂದು ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ, ಅದರ ಒಂದು ಯಾವ ರೀತಿ ಅದು ಬಿಹೇವನ್ನು ಮಾಡುತ್ತೆ ಅನ್ನುವಂಥದ್ರ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಇದು ಈ ಒಂದು ಫ್ಲೋರೋಜೆನಿಕ್ ಮಾಲಿಕ್ಯುಲರ್ ಪ್ರೋಬ್ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಫ್ಲೋರೋಜೆನಿಕ್ ಮಾಲಿಕ್ಯುಲರ್ ಪ್ರೋಬ್ ಅಂತಂದರೆ ಇಟ್ ಈಸ್ ಆ್ಯನ್ ಟೈನಿ ಮಾಲಿಕ್ಯುಲರ್ ಟೂಲ್. ಅಂದರೆ ಇದು ಒಂದು ಅತಿ ಚಿಕ್ಕದಾದಂಥ ಒಂದು ಮಾಲಿಕ್ಯುಲರ್ ಟೂಲ್ ಆಗಿದೆ. ಹಾಗಿದ್ರೆ ಈ ಒಂದು ಟೂಲ್ನ ಏನಕ್ಕೆ ಬಳಸ್ಕೊಳ್ತಾರೆ? ಟು ಫೈಂಡ್ ಸ್ಪೆಸಿಫಿಕ್ ಪ್ಯಾಟರ್ನ್ಸ್ ಇನ್ ದ ಎಂಪಾಕ್ಸ್ ವೈರಸ್ DNA. ಅಂದರೆ ಈ ಎಂಪಾಕ್ಸ್ ವೈರಸ್ನ DNA ಅದರ ಒಂದು ಸ್ಪೆಸಿಫಿಕ್ ಪ್ಯಾಟರ್ನ್ನ ಅಧ್ಯಯನವನ್ನು ಮಾಡಲಿಕ್ಕೆ ಸೊ ಈ ಒಂದು ಫ್ಲೋರೋಜೆನಿಕ್ ಮಾಲಿಕ್ಯುಲರ್ ಪ್ರೋಬನ್ನು ಬಳಸಿಕೊಳ್ಳಲಾಗತ್ತೆ. ಹಾಗಿದ್ರೆ ಇದು ಯಾವ ರೀತಿ ವರ್ಕನ್ನು ಮಾಡುತ್ತೆ? ವೆನ್ BBJL ಈಸ್ ನಾಟ್ ಕನೆಕ್ಟೆಡ್ ಟು ಎನಿಥಿಂಗ್. ಸೊ ಈ ಮಾಲಿಕ್ಯುಲರ್ ಪ್ರೋಬ್ ಅನ್ನುವಂಥದ್ದು ಅಥವಾ ಫ್ಲೋರೋಜೆನಿಕ್ ಮಾಲಿಕ್ಯುಲರ್ ಪ್ರೋಬ್ ಅನ್ನುವಂಥದ್ದು ಯಾವುದೇ ಒಂದು ವಸ್ತುಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಅದು ಆವಾಗ ಡಾರ್ಕ್ನಲ್ಲಿ ಇರುತ್ತೆ, ಅಂದರೆ ಅದು ಗ್ಲೋ ಆಗೋದಿಲ್ಲ, ಅಂದರೆ ಇದು ಹೊಳೆಯೋದಿಲ್ಲ. ಬಟ್ ಯಾವಾಗ ವೆನ್ ಇಟ್ ಪಾಯಿಂಟ್ಸ್ ಆ್ಯಂಡ್ ಅಟ್ಯಾಚ್ ಟು ದ ಸ್ಪೆಷಲ್ DNA ಪ್ಯಾಟರ್ನ್. ಎಸ್, ಸೊ ಈ BBJL ಅನ್ನುವಂಥದ್ದು ಇನ್ ಕೇಸ್ ಏನಾದರೂ ಒಂದು DNA ಪ್ಯಾಟರ್ನ್ಗೆ ಏನಾದರೂ ಅಟ್ಯಾಚ್ ಆಗಿದ್ರೆ ಅದು ಆವಾಗ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ. ಸೊ ಈ ರೀತಿ ಏನಂತಂದರೆ ಸೊ ಇದು ಎಂಪಾಕ್ಸ್ ಒಂದು ವೈರಸ್ಸನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದರ ಫೀಚರ್ಸ್ ಏನು? ಫೀಚರ್ಸ್ ಆಫ್ BBJL ಅಂತಂದರೆ ಅಕ್ಯುರಸಿ. ಅಂದರೆ BBJL ಓನ್ಲಿ ಲೈಟ್ಸ್ ಅಪ್ ವೆನ್ ಇಟ್ ಫೈಂಡ್ಸ್ ದಿ ಎಕ್ಸಾಕ್ಟ್ DNA ಪ್ಲ್ಯಾಟ್ಫಾರ್ಮ್ ಫ್ರಮ್ ದ ಎಂಪಾಕ್ಸ್ ವೈರಸ್. ಅಂದರೆ ಇದು ಈ ಎಂಪಾಕ್ಸ್ ವೈರಸ್ನಿಂದ ಈ DNAಗೆ ಏನಾದರೂ ಇದು ಅಟ್ಯಾಚ್ ಆಗಿದ್ದರೆ ಮಾತ್ರ ಏನಾಗುತ್ತೆ ಅಂತಂದರೆ ಇದು ಗ್ಲೋ ಆಗುತ್ತೆ. ಹಾಗೆ ಸ್ಪೆಸಿಫಿಸಿಟಿ ನೋಡೋದಾದರೆ ಇಟ್ ವೋಂಟ್ ಗೆಟ್ ಕನ್ಫ್ಯೂಸ್ಡ್ ಬೈ ಸಿಮಿಲರ್ ಪ್ಯಾಟರ್ನ್ಸ್ ಇನ್ ಅದರ್ ವೈರಸಸ್ ಆಫ್ ಹ್ಯೂಮನ್ DNA. ಅಂದರೆ ಸೊ ಇದು ಒಂದೇ ರೀತಿಯಾಗಿರುವಂಥ ಒಂದು ಏನು ಪ್ಯಾಟರ್ನ್ಗಳಿರುತ್ತೆ DNA ಪ್ಯಾಟರ್ನ್, ಅದಕ್ಕೆ ಏನಾಗೋದಿಲ್ಲ ಅಂತಂದರೆ ಇದು ಕನ್ಫ್ಯೂಸ್ ಆಗೋದಿಲ್ಲ, ನಿಖರವಾಗಿರುವಂಥ ಒಂದು ಸ್ಪಷ್ಟ ಫಲಿತಾಂಶವನ್ನು ನೀಡುತ್ತೆ. ಇನ್ನು ಸೂಕ್ಷ್ಮತೆ ಬಗ್ಗೆ ನೋಡೋದ್ರ ಅಂದರೆ ಸೆನ್ಸಿಟಿವಿಟಿ, ದ ಸ್ಟ್ರಾಂಗ್ ಗ್ಲೋ ಮೇಕ್ಸ್ ಇಟ್ ಈಸಿ ಟು ಡಿಟೆಕ್ಟ್ ಇವನ್ ಸ್ಮಾಲ್ ಅಮೌಂಟ್ಸ್ ಆಫ್ ದ ವೈರಸ್. ಸೊ ಅಂದರೆ ಇದು ಈಸಿಯಾಗಿ ಅಥವಾ ಸ್ಟ್ರಾಂಗಾಗಿ ಗ್ಲೋ ಆಗೋದ್ರಿಂದ ಏನು ಮಾಡ್ಬೋದು ಅಂದರೆ ಅಲ್ಲಿರುವಂಥ ವೈರಾಣುವನ್ನು ಈಸಿಯಾಗಿ ಪತ್ತೆಯನ್ನು ಹಚ್ಚಲಿಕ್ಕೆ ಸೊ ಈ ರೀತಿಯ ಒಂದು ಫ್ಲೋರೋಜೆನಿಕ್ ಮಾಲಿಕ್ಯುಲರ್ ಪ್ರೋಬ್ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.